ಪರಮಾಣು ಶಸ್ತ್ರಾಸ್ತ್ರ ವಿಚಾರವೇ ವಿವಾದದ ಕೇಂದ್ರ ಬಿಂದು ಆಫ್ ಕೋರ್ಸ್. ಯಾಕಂದ್ರೆ ಒನ್ಸ್ ಇರಾನ್ ಪರಮಾಣು ಶಕ್ತ ರಾಷ್ಟ್ರ ಆದ್ರೆ ಅದು ಮೊದಲು ಪ್ರಯೋಗ ಆಗೋದೇ ಇಸ್ರೇಲ್ ಮೇಲೆ. ಹೀಗಾಗಿ ಇದು ಡೂ ಆರ್ ಡೈ ಸಿಚುವೇಶನ್. ಇರಾನ್ ಯಾವುದೇ ಕಾರಣಕ್ಕೂ ಅಣ್ವಸ್ತ್ರವನ್ನು ಹೊಂದಬಾರದು ಅನ್ನೋದು ಉದ್ದೇಶ. ಬಟ್ ಇರಾನ್ ಹೇಳ್ಕೊಳ್ತಾ ಇದೆ, ಇದು ನನ್ನ ಅಸ್ತಿತ್ವದ ಪ್ರಶ್ನೆ, ನಾನು ಯಾಕೆ ಬಿಡ್ಲಿ, ನಮಗೆ ಇನ್ಫ್ಯಾಕ್ಟ್ ಅಮೆರಿಕಾದವರು ಹೆಲ್ಪ್ ಮಾಡಬೇಕು ಯುರಾನಿಯನ್ ಎನ್ರಿಚ್ಮೆಂಟ್ ವಿಚಾರದಲ್ಲಿ ಅಂತ ಇರಾನ್ ಹೊಸದಾಗಿ ಆಟ ಆಡ್ತಾ ಇದೆ. ಇರಾನ್ನ ಆರ್ಭಟ ನೋಡ್ತಾ ಇದ್ರೆ ನೆಗೋಸಿಯೇಷನಲ್ಲಿ ಅಮೆರಿಕಾನೇ ಸುಸ್ತಾದ ಹಾಗೆ ಕಾಣಿಸ್ತಾ ಇದೆ. ಜೆ ಡಿ ವ್ಯಾನ್ಸ್ ಅವರ ಬಾಡಿ ಲ್ಯಾಂಗ್ವೇಜನ್ನು ನೀವು ಒಮ್ಮೆ ಗಮನಿಸಿದ್ರೆ ಭಾಳ ಕ್ಲಿಯರ್ ಆಗಿ ಡಿಸಪಾಯಿಂಟ್ಮೆಂಟ್ ಕಾಣಿಸ್ತಾ ಇದೆ. ಏನು ಮಾಡಿದ್ರು ಒಪ್ತಾ ಇಲ್ವಲ್ಲ ಗುರು ಇವರು, ಏನು ಮಾಡೋದು ಇವ್ರನ್ನ ಅನ್ನೋ ಒಂದು ಅಸಹಾಯಕತೆ ಕಾಣಿಸ್ತಾ ಇದೆ. ಮತ್ತು ಪಾಕಿಸ್ತಾನದ ಫೇಲ್ಯೂರ್ ಕಡ ಮತ್ತೊಮ್ಮೆ ಜಗತ್ತಿನ ಮುಂದೆ ಆಚೆ ಬಂದಿದೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್. ಅಮೆರಿಕ ಮತ್ತು ಇಸ್ರೇಲ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ, ಒಂದೊಮ್ಮೆ ಮಧ್ಯಪ್ರಾಚ್ಯದ ಯಾವುದೇ ಮುಸ್ಲಿಂ ರಾಷ್ಟ್ರಗಳು ಅಣ್ವಸ್ತ್ರವನ್ನು ಹೊಂದೋ ರೀತಿ ಆದರೆ ಮೊದಲು ಪ್ರಯೋಗ ಆಗೋದೇ ಇಸ್ರೇಲ್ ಮೇಲೆ, ಡುಮ್ ಅನ್ಸೋದೇ ಇಸ್ರೇಲ್ನ ಅಂತ. ಹೀಗಾಗಿ ಇದು ಇವ್ರಿಗೂ ಡೂ ಆರ್ ಡೈ. ಈ ಅಣ್ವಸ್ತ್ರದ ವಿಚಾರ ಯಾವ ಎಕ್ಸ್ಟ್ರೀಮ್ ಹಂತಕ್ಕೆ ತಗೊಂಡು ಹೋಗುತ್ತೆ ಮೂರು ರಾಷ್ಟ್ರಗಳನ್ನು? ಹಾಗಾದ್ರೆ ನೋಡಿ, ಅಣ್ವಸ್ತ್ರದ ವಿಚಾರದಲ್ಲಿ ಈಗ ಇರಾನ್ಗೆ ಅಷ್ಟು ದೊಡ್ಡ ಮಟ್ಟಿಗೆ ಶಕ್ತಿ ಹೊಂದಬಾರ್ದು ಅನ್ನುವಂಥ ನಿಲುವು ಮತ್ತು ಆ ಒಂದು ನಿರ್ಧಾರಕ್ಕೆ ಅಮೆರಿಕ ಕೂಡ ಬಂದಿದೆ. ಸೊ ಯಾವುದೇ ಕಾರಣಕ್ಕೂ ಕೂಡ ಇಂಥದ್ದೊಂದು ಪ್ರಯೋಗಕ್ಕೆ ಇರಾನ್ಗೆ ಅವಕಾಶ ಕೊಡಬಾರ್ದು ಅನ್ನುವಂತಹ ಒಂದು ಬಿಗಿ ಹಿಡಿತವನ್ನು ಸಾಧಿಸೋದಕ್ಕೆ, ಅಥವಾ ಈ ರೀತಿಯ ಇರಾನ್ಗೆ ದೊಡ್ಡ ಶಕ್ತಿಯಾಗಿ ಪರಿಣಮಿಸಬಾರ್ದು ಅನ್ನುವಂಥದ್ದೇ ಈಗ ಅಮೆರಿಕಗೆ ಇರುವಂತಹ ಏನು ಬೆಳವಣಿಗೆ. ಸೊ ಆ ನಿಟ್ಟಿನಲ್ಲಿ ಇರಾನ್ಗೆ ಇಂಥದ್ದೊಂದು ಅವಕಾಶ ಮಾಡಿಕೊಡಬಾರ್ದು ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಇಂಥದ್ದೊಂದು ಕಾರ್ಯಕ್ರಮಗಳನ್ನು ಸ್ಥಗಿತಗೊಳಿಸಬೇಕು, ಮತ್ತು ಅದರ ಪ್ರಯೋಗಗಳೇನಿದ್ದಾವೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಕೂಡ ಬಂದ್ ಮಾಡಬೇಕು ಅನ್ನುವಂತಹ ವಿಚಾರವನ್ನು ಈಗ ಪ್ರಸ್ತಾಪ ಮಾಡಲಾಗಿದೆ. ಅದಕ್ಕೆ ಇರಾನ್ ಕೂಡ ಒಪ್ಕೊಳ್ತಾ ಇಲ್ಲ. ಈಗ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಕೂಡ ತನ್ನ ಬಿಗಿ ಹಿಡಿತವನ್ನು ಅಮೆರಿಕ ಕೂಡ ಇಟ್ಕೊಂಡಿದೆ. ಸುಮಾರು 19 ಭಾಗಗಳಲ್ಲಿ ತನ್ನ ಸೇನಾ ನೆಲೆಗಳನ್ನು ಮತ್ತು ಒಂದಿಷ್ಟು ಮಿಲಿಟರಿ ಕಚೇರಿಗಳನ್ನು ಕೂಡ ಈಗ ಅಮೆರಿಕ ಹೊಂದಿದೆ. ಸೊ ಇಂತಹ ಸಂದರ್ಭದಲ್ಲಿ ಇರಾನ್ ಏನಾದರೂ ಅಣ್ವಸ್ತ್ರ ಪ್ರಯೋಗಕ್ಕೆ ಮುಂದಾದರೆ, ಅಥವಾ ಅಣ್ವಸ್ತ್ರ ಪ್ರಯೋಗದ ಸಂಶೋಧನಾ ಕೇಂದ್ರಗಳನ್ನು ಕೂಡ ಸುಮಾರು ಭಾಗಗಳಲ್ಲಿ ಮಾಡ್ತಾ ಇದೆ. ಸೊ ಈ ಮೂಲಕವಾಗಿ ಜಗತ್ತಿನ ಮುಂದೆ ಬಲಿಷ್ಠವಾಗಿ ಇರಾನ್ ಮುಂದೆ ಬರಬಹುದು. ಸೊ ಅದಕ್ಕೆ ಅವಕಾಶಗಳು ಕೊಡಬಾರ್ದು ಅನ್ನುವಂಥದ್ದು ಈಗ ಅಮೆರಿಕದ ನಿಲುವು. ಸೊ ಆ ನಿಟ್ಟಿನಲ್ಲಿ ಪದೇ ಪದೇ ಅದೇ ವಿಚಾರಗಳ ಮೇಲೆ ಇದೀಗ ಒತ್ತಡವನ್ನು ಹಾಕ್ತಾ ಇದೆ. ಒಂದೊಮ್ಮೆ ಏನಾದರೂ ಇರಾನ್ ಬೆಳೆದು ಬಿಟ್ರೆ, ಅಥವಾ ಅಮೆರಿಕಗೂ ಕೂಡ ಮತ್ತೆ ಮಧ್ಯಪ್ರಾಚ್ಯದಲ್ಲಿ ಏನು ಸೇನಾ ಮಿಲಿಟರಿ ವಿಚಾರಗಳಲ್ಲಿ ಏನು ಹಿಡಿತಾ ಇದೆ ಅದು ಕೂಡ ಕೊಲಾಪ್ಸ್ ಆಗುತ್ತೆ ಅನ್ನುವಂಥ ಆತಂಕ ಅಮೆರಿಕಗೂ ಕೂಡ ಇದೆ. ಅದೇ ವಿಚಾರವನ್ನು ಈಗ ಪ್ರಸ್ತಾಪ ಕೂಡ ಮಾಡ್ತಾ ಇದೆ ಮಮತಾ.